ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್ ನಾನು ಇವತ್ತು ನಾಯಕನಹಳ್ಳಿ ಜಾತ್ರೆಗೆ ಬಂದಿದ್ದೀವಿ ಗಾಯ್ಸ್. ನಾನು ಮನೇಲೇ ವ್ಲಾಗ್ ಸ್ಟಾರ್ಟ್ ಮಾಡಬೇಕಿತ್ತು, ಆಗಿಲ್ಲ, ಚಾರ್ಜ್ ಇರಲಿಲ್ಲ. ಚಾರ್ಜ್ ಹಾಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ನಾಯಕನಹಳ್ಳಿಗೆ ನಾನು ನಮ್ಮ ಅಣ್ಣ ನೋಡೋಣ. ಬೈಕ್ ಬೇಡ ಬೈಲಿ ಬೇಡ ಮಾತು ಕೇಳೋ, ದುಡ್ಡೆಲ್ಲ ಬರ್ಬೋದು ಹಾಕೋಣ ಬರ್ರಿ. ಯಾವುದೋ ಗೇಮ್ ಮಾಡ್ತಾನಂತ ನಮ್ಮ ಅಣ್ಣ, ನೋಡೋಣ ಯಾವ ಥರ ಗೇಮ್ ಇದು. ಕಲರ್ ಹೇಳಿ ಹಾಕ್ತಾರಲ್ಲ, ಕಲರ್ ಹೇಳಿ ಹಾಕ್ತಾರೆ. ಆ ಕಲರಲ್ಲಿ ಬಿದ್ದರೆ ಓಕೆ, ಇಲ್ಲಾಂದರೆ ದುಡ್ಡು ಹೆಂಗೆ ಕಾಣುತ್ತೆ. ಸಾರಿ ಗೈಸ್, ಬೆಳಿಗ್ಗೆ ನಾನು ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೆ. ನಾನು ಆ್ಯಕ್ಚುಲಿ ಬೈಕಲ್ಲಿ ಬಂದಿದ್ದು, ನಾನು ನಮ್ಮಣ್ಣ ಹಂಗಂತೇಳಿ ಬಿಲ್ಡಪ್ ಕೊಡ್ತಿದ್ದೀವಿ. ಇಲ್ಲ ಬೈಕಲ್ಲೇ ಬಂದಿರೋದು ನಾನು ನಮ್ಮಣ್ಣ. ನಮ್ಮೂರಿಂದ ಇವ್ರೆಲ್ಲ ಬುಲಾರ ಮಾಡ್ಕೊಂಡು ಇವ್ರ ಫ್ರೆಂಡಿಂದು ದುಡ್ಡು ಪೆಟ್ರೋಲ್ ಅಂದು ಇವ್ರು ಪಕ್ಷೇಟಿಗೆ ಬಂದಿದ್ದಾನೆ. ಇದನ್ನ ಕೇಳಿಸ್ಕೊಳ್ಳಿ. ಈಗಲ್ಲ ಗಾಡಿ ನಂದು, ಬೈಕ್ ಇವರು ತಾನೆ, ಕರೆಕ್ಟ್ 50-50. ಗಾಡಿ ಬೈಕ್ ಎರಡು ಒಂದೇನೋ. ಬೈಕ್ ಹೋಗಲ್ಲ, ಗಾಡಿ ಬೈಕ್ ನಂದು, ಪೆಟ್ರೋಲ್ ಇವ್ರದ್ದು ನಮ್ಮ ಅಣ್ಣಂದು. ಕರೆಕ್ಟ್ ಆಯ್ತು. ಪೆಟ್ರೋಲ್ ಇದ್ದಾನೆ ಗಾಡಿ ಮೂವ್ ಆಗೋದು, ಗಾಡಿ ಇಲ್ದೇ ಪೆಟ್ರೋಲ್ ಆಗೋಲ್ಲ. ಪೆಟ್ರೋಲ್ ಇಲ್ಲ ಅಂದ್ರೆ ಗಾಡಿ ತಾಂಡೆ ಮಾಡ್ತೀಯ. ಅದಕ್ಕೆ ಎರಡು ಬೇಕಂತ 50-50. ನಂದು 50-50. ಬರ್ರಿ ಜಾತ್ರೆ ಬೆಳಗಿಂದ ನನಗೆ ಖರ್ಚು ಮಾಡ್ತಿದ್ದಾನೆ. ಜಾತ್ರೆ ಬರ್ರಿ, ಜಾತ್ರೆ ಬರೀ ಬಿಲ್ಡಪ್ ಕೊಟ್ಟಿದ್ದಾನೆ. ಇಲ್ಲ ಗಾಯ್ಸ್, ಇಲ್ಲ ಹಂಗೇನಿಲ್ಲ, ಜಾತ್ರೆ ಬರ್ರಿ ಗಾಯ್ಸ್. ನಮ್ಮಮ್ಮ ಇವರಮ್ಮ ಎಲ್ಲ ಹೆಣ್ಮಕ್ಳೆಲ್ಲ ಮುಂದೆ ಹೋಗಿದ್ದಾರೆ ಆಲ್ರೆಡಿ ಜಾತ್ರೆಗೆ. ನಾವು ಹಿಂದೆ ಹೋಗ್ತಾ ಇದ್ದೀವಿ. ಪೂರ್ತಿ ಬರೀ ಹಿಂದೆ ಇಲ್ಲೇ ಹೋಗ್ತಾ ಇದೀವಿ. ನಾವೊಬ್ರು ಮಂಡ್ಯ ಮತ್ತಿ ಅವರೇ ಇಲ್ಲಿ. ಈ ಮಂಡ್ಯ ಮುತ್ತಿ ಯಾರು ಅಂದ್ರೆ 14 ವರ್ಷದಿಂದ ಸಾಧನೆ ಮಾಡಿರೋರು. ನೋಡ್ಕೊಳ್ಳಿ, ಈಸ್ ದಿ ಆಫ್ ಮೈ ಫ್ರೆಂಡ್ಸ್. ಬಾಯ್, ಥ್ಯಾಂಕ್ ಯು. ಬರ್ರಿ ಗಾಯ್ಸ್ ಹೋಗೋಣ. ಯಾರೋ ಗೊತ್ತಿಲ್ಲ, ಆಪ್ಷನಲ್. ಕೊನೆ ತಮ್ಮ ಹಿಂದಕ್ಕೆ ಹೋಗ್ಬಿಟ್ಟಿದ್ದಾನ, ಸ್ವಲ್ಪ ಗ್ಯಾಪ್ ಕೊಡೋ. ಅವ್ನು ಕಾಣಲ್ಲ ಸರಿ ಗಾಯ್ಸ್ ಬರ್ರಿ, ನಮ್ಮ ಅಮ್ಮ ಸಿಕ್ಕಿದ ತಕ್ಷಣ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಅದೇ ಜಾತ್ರೆ, ಅದೇ ಅಂಗಡಿ, ಅದೇ ಶಾಪು, ಇನ್ನು ಏನು ಡಿಫ್ರೆನ್ಸ್ ಇಲ್ಲ ಗೈಸ್. ಜಾತ್ರೆ ಡಿಫ್ರೆನ್ಸ್ ಅಂತ ಏನು ಇಲ್ಲ, ಅದೇ ಜಾತ್ರೆ, ಬಟ್ ಪ್ಲೇಸ್ ಚೇಂಜ್. ಬರ್ತಾ ಇಲ್ಲ. ಗುಡ್ ಮಾರ್ನಿಂಗ್ ಗಾಯ್ಸ್. ಈಗ 6 ಗಂಟೆ. ನಮ್ಮ ಅಣ್ಣ ಭಾರಿ ಹಿಂಸೆ ಮಾಡ್ತೈತೆ. ಬಾತ್ರೂಮ್ ನನಗೇನು ಬಂದೇ ಇಲ್ಲ. ಬರ್ದಲ್ಲೇ ಬಾ ಅಂದರೆ ಇಲ್ಲಿ ಏನು ಕುಡ್ಕೊಂಡು ಮೇಕಲ್ಲಿ ಬರ್ಬೇಕಷ್ಟೆ. 2 ದಿನಕ್ಕೊಮ್ಮೆ ಅಷ್ಟೇ ಅಂತ ಹೋಗೋದು. ಏನು ಗೊತ್ತಾ ಗೈಸ್, ಆ್ಯಕ್ಚುಲಿ ಅದಾಗ ಅದೇ ಬಂದ್ರೆ ಹೋಗ್ಬೇಕು. ನಾವು ಮುಲ್ಕಿದ್ರೆ ಮತ್ತೆ ಪೊಳ್ಳೆಲ್ಲ ಹೊರಗೆ ಬರ್ತಾವೆ. ಅದಕ್ಕೆ ನೋಡೋಣ ಬರ್ರಿ, ಇಲ್ಲಿ ತೋರಿಸ್ತೀನಿ ಎಲ್ಲ. ವಾಶ್ರೂಮ್ ಹೋಗೋಕ್ಕೆ ನೈಸ್. ಇವಾಗ ಎದ್ದು ನೋಡಿ ಶೆಡ್ಡು, ಆಮೇಲೆ ಕ್ಲೀನಾಗಿ ತೋರಿಸ್ತೀನಿ. ನೋಡ್ರಿ ಎಲ್ಲ ಹೆಂಗೆ ಮಲ್ಕೊಂಡಿದ್ದಾರೆ ನೋಡ್ರಿ. ಕಮೆಂಟ್ ಮಾಡಿ ಇವನು ಎಲ್ಲಿ ಹೋಗ್ತಾವಂತ, ಪದೊಳಗೆ ಹೋಗ್ತಾನೆ. ಬಟ್ಲಿ ಇಟ್ಕೊಂಡು ನಮ್ಮ ಅಣ್ಣನೂ ಅಷ್ಟೇ, ದೊಡ್ಡ ಬಟ್ಲಿ, ದೊಡ್ಡ ಸೈಜು. ಇಲ್ಲೇ ಬರೋಣ ಅಂತ, ಅಲ್ಲೋ ಊಟ ಕರ್ದಂಗೆ ಕರಿತಿಲ್ಲ, ಏನೋ ಇಲ್ಲೇ ಬರೋಣ ಅಂತ ನೋಡ್ರಿ ಅಂತ. ಅದಕ್ಕೆ ನಾನು ಹೋಗೋದೇ ಇಲ್ಲ, ಪ್ಯಾಂಪರ್ಸ್ ಹಾಕೊಂಡ್ಬಿಡ್ತೀನಿ. ಇಂಥ ಪರಿಸ್ಥಿತಿ ಹೋದ್ರೆ ಯಾರ ಮನುಷ್ಯರ ಇಲ್ಲಿ ನುಸ್ಕೊಂಡು ಹೋದ, ಇಲ್ಲಿ ಒಳಗೋದು. ಅವನೇನು ಬರ್ಲಿಕ್ಕೆ ಅಡ್ಡಿ ಆಗಿದ್ದಾನೆ. ಹಿಂಗೆ ಹೊಸ ರೊಕ್ಕ ಆ ಕಡೆಗೆ ಸೀದ. ಗಾಯ್ಸ್ ಸೀರಿಯಸ್ಲಿ ನಾನಂತೂ ಹೋಗಲ್ಲ. ನಾನು ಆಮೇಲೆ ಬೇಕಾದ್ರೆ ವಾಶ್ರೂಮಿಗೆ ಹೋಗ್ತೀನಿ. ಇಲ್ಲೇ ಪಬ್ಲಿಕ್ ಟಾಯ್ಲೆಟ್ ಟವರ್ ಇದ್ದರೆ ಅಲ್ಲಿ ಹೋಗ್ಬಿಡ್ತೀನಿ. ಇಲ್ಲಾಂದರೆ ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ಐತಿ ಟಾಯ್ಲೆಟ್ ಅವರ, ನಾನು ಹೋಗ್ಬರ್ತೀನಿ. ಹೋಗ್ರಿ, ಅಲ್ಲಿ ಇರ್ತೀನಿ ಬರ್ರಿ ಪೆಟ್ರೋಲ್ ಬಂಕ್ ಹತ್ರ. ನಾನು ಅದಕ್ಕೆ ಸುಮ್ಮನಾಗಿದ್ದು, ನೀವು ಒಬ್ರು ಕಳಿಸಿ ನಾನು ಎಸ್ಕೇಪ್ ಆಗೋಣ ಅಂತ. ಒಂದೇ ವಾರದಲ್ಲಿ ಗೈಸ್ ಬರ್ರಿ, ನಾವು ಅಲ್ಲಿ ಹೋಗ್ಬರೋಣ. ಗೈಸ್ ನೋಡಿ ಬೆಳಿಗ್ಗೆ ಯಾವ ಥರ ಕಾಣುತ್ತೆ ಅಂತ. ಶಾಮಿನ ಸುತ್ತ ಟಾರ್ಪಲ್ಲು, ಇಲ್ಲಿ ಅಡುಗೆದು ಇಡೆಲ್ಲ ಅಡುಗೆ. ಇದು ನಮ್ಮ ಓನರು, ಎಲ್ಲ ಇವ್ರದ್ದು ಉತ್ಸವ ರೀ. ಇದು ಪೂಜೆ ಮತ್ತೆ ರೆಡಿ ಮಾಡ್ತಾರೆ. ಆಲ್ರೆಡಿ ನೆನ್ನೆ ನೈಟ್ ಪೂಜೆ ಮಾಡಿದ್ರು, ಮತ್ತೆ ರೆಡಿ ಮಾಡ್ತಾರೆ ನೋಡ್ರಿ. ಇದೆಲ್ಲ ಮಾಡಿ ಈ ಕಡೆ ಎಲ್ಲ ಈ ಥರ. ಇದು ಬುಲೋರ ಗಾಡಿ, ಆ ಕಡೆ ಇರೋದು ಬುಲೋರು. ಫುಲ್ ಪ್ಯಾಕಪ್. ಗಾಯ್ಸ್ ಇವಾಗ ರೆಡಿ ಆಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಇವಾಗ ಪೂಜೆ ಎಲ್ಲ ಮುಗೀತು ನೋಡಿರಿ. ನಮ್ಮ ಅಣ್ಣ ಎಲ್ಲ ಫುಲ್ಲು ಪೂಜಾರಿ ಆಗ್ಬಿಟ್ಟಿದ್ದು. ನಮ್ಮಣ್ಣ ಪೂಜಾರಿ ಪೂಜಾರಿ
ನೆಕ್ಸ್ಟ್ ಎಲ್ಲ ಪೂಜೆ ಮುಗೀತು. ಈಗ ನಾನು ಫೋನು ಚಾರ್ಜ್ ಮಾಡಕ್ಕೆ ಕೊಟ್ಟಿದ್ದೆ, ಹಂಗಾಗಿ ಆಗಲಿಲ್ಲ. ನೋಡಿರಿ ತೋರಿಸ್ತೀನಿ ಹೇಳ್ರಿ ಒಂದು ನಿಮಿಷ. ನಮ್ಮ ಮನೆಗೆ ದೇವ್ರು ಬಂತು, ದೇವ್ರು ಗೊತ್ತಿದ್ದಾರೆ ನಮ್ಮನ್ನ, ದೇವ್ರು ಬರುತ್ತೆ ನೋಡ್ರಿ. ಹಿಂಗೆ ತೋರಿಸ್ತೀನಿ, ಹಿಂಗೆ ತೋರ್ಸಿ ಕಡೆ ಅರ್ಥ ಆಗುತ್ತೆ. ಹಾಕಿದೆ ತಡಿ ಒಂದು ನಿಮಿಷ ಹಾಕ್ತೀನಿ. ಸೊ ಗೈಸ್, ಇವಾಗ ನಾವು ತೇರಿಗೆ ಹೊರಟಿದ್ದೀವಿ. ಎಲ್ಲರೂ ನಮ್ಮಮ್ಮ ಎಲ್ಲ ರೆಡಿ ಆಗ್ತಿದ್ದಾರೆ, ತೇರಿಗೆ ಹೊರಟಿದ್ದೀವಿ. ಬರ್ರಿ ತೇರು ತುಂಬ ರಶ್ ಇರುತ್ತೆ. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ತೇರು ನೈಸ್. ಜನ ಅಡ್ಡಾಡ್ತಿದ್ದಾರೆ ಬೆಳಗ್ಗೆಯಿಂದ, ಹಿಂಗೆ ಜನ. ನೋಡ್ರಿ ಹಿಂಗೆ ಜನ, ನೆನ್ನೆಯಿಂದ ಹಿಂಗೆ ಜನ, ಒಂದು ರೋಡ್ ಖಾಲಿ ನೋಡಿಲ್ಲ. ಜನ ಅಡ್ಡಾಡ್ತಿದ್ದಾರೆ ಹಂಗೆ, ಅಡ್ಡಾಡು. ಈಗ ತೇರು ಆಗೋ ತನಕ ಅಷ್ಟೇ, ಇವತ್ತು ಮುಗಿಯೋ ತನಕ ಅಷ್ಟೇ ಭಾಳ ಜನ. ಜನ ಹತ್ತತ್ರ ಬಂದ್ವಿ, ತೇರು ಹತ್ತತ್ರ ಬಂದ್ವಿ. ಫಸ್ಟು ಮೈಕ್ ತಗೊಬೇಕು, ಬುಕ್ ಮಾಡ್ತೀನಿ ಹೇಳ್ರಿ, ಹೋಗ್ಬಿಡ್ತೀವಿ. ಮೈಕ್ ಇದ್ರೆ ಇದು ಜನ ಜಾಸ್ತಿ, ಜಾತ್ರೆಗಿದ್ದಾಗ ಮೈಕೇ ಬೆಸ್ಟು. ಇಲ್ಲಿ ಕೇಳಲ್ಲ, ಎಷ್ಟು ಮಾತಾಡ್ರೆ ಕೇಳಲ್ಲ. ಆರಾಧ್ಯ ಬೆಂಗಳೂರು 61 ಲಕ್ಷ 1.5 ಸಾರಿ. ಕೊನೆಗೂ ಬಂದ್ವಿ, ಸುಸ್ತಾಗ್ಬಿಡ್ತು. ನನ್ನ ಜೊತೆ ಬಂದಾರ ಎಲ್ಲೆಲ್ಲಿ ಹೋದ್ರೂ ಗೊತ್ತಿಲ್ಲ. ಏಯಪ್ಪ, ಜೀವದ ಮೇಲೆ ಭಯ ಇಲ್ದರೆ ಇಲ್ಲಿ ಬಂದ್ಬಿಡ್ಬೇಕು, ಜೀವದ ಮೇಲೆ ಭಯ ಅಂದರೆ ತಂದಿಲ್ಲಿ ಬಿಡಬೇಕು, ಅಷ್ಟು ಸುಸ್ತಾಗ್ಬಿಡುತ್ತೆ. ಅಯ್ಯಪ್ಪ ನಿಜವಾಗ್ಲು ಹೆಂಗೆ ಹೇಳಿ ಎಕ್ಸ್ಪೀರಿಯನ್ಸ್ ಅದನ್ನ. ಎತ್ತಂಗೆ ಬಿಸಾಕ್ಬಿಡ್ರಿ, ಅದೇ ಪದೇ ಎಲ್ಲ ಹೆಚ್ಚಿಗೆ ಮೂಲಿ ಹತ್ಲ ಬಿಸಾಕ್ಬಿಟ್ರೆ ಹಂಗೆ ತೆಗೆದು. ಕೊನೆ ನಮ್ಮ ಜಾಗ ತಗೊಂಡು ಹೆಂಗೆ ಬಂದೆ. ಅಪ್ಪ ಇನ್ನೊಂದ್ಸಲ ಲೈಫಲ್ಲಿ ತೇರ ಹತ್ರ ಹೋಗ್ಬಾರ್ದು ಅನ್ಸ್ಬಿಟ್ಟು ನಿಜ. ಅಯ್ಯಪ್ಪ ಇಲ್ಲಪ್ಪ, ಬಗ್ಗೆ ಹಂಗೆ ಹುಚ್ಚ ಹಂಗೆ ತೊಳಿತಾರೆ ಕಾಲ. ಮೆಣಸಿನಕಾಳಿರ್ಲಿ, ನಮ್ಮ ಮೆಣಸಿನಕಾಳಪ್ಪ ಚಪ್ಪಟಕ್ಕ ಕೆಳಗಿರೋ ನಮ್ಮ ಕೊಲ್ಲು ಹಂಗೆ ಅದಾವಲ್ಲ, ಕೊಲ್ಲು ಹಂಗೆ ಅದಾವ. ನಾನು 3-4 ಸತಿ ನೋಡಿ ಒಗಸಿದ್ದು. ಅಯ್ಯಪ್ಪ, ನಾನು ಕಣ್ಮುಂದೆ ಕಾಣ್ತದವೆ, ಆಗ್ಬಿಡ್ತಾರೆ, ಎತ್ತಂಗೆ ಮುಂದೆ ಹೋಗಿದ್ದಾರೆ. ನಾನು ಬೇರೆ ತೀರ ಹತ್ರನೇ ಇದ್ದೆ. ನಾನು ನೋಡೇ ಬಿಟ್ಬಿಡ್ತಾರೆ. ನಾನು ತೆಂಗಿನಕಾಯಿ ಮೇಲೆ ಅಣ್ಣ ಅದ್ರ ಮೇಲೆ ಕೂತ್ಕೊಂಡು ಇನ್ನಂತ ಅವನ ಇದ್ದ ಕಣ ಇಲ್ಲಿ. ಪಾಪ ಅವನಂತೂ ಅಣ್ಣ ಉಸಿರು ಜೋರ ಉಸಿರಾಡ್ತಿದ್ದ. ಏನು ಓದನ್ಬೇಕು ಮೇಗ ಎತ್ತಾಕಿದೆ ಅವನ್ನ. ಆರಾಮ ಮುಟ್ಟು ಬರ್ಬೋದು ಪೊಲೀಸರು ಕಣ ಅಂದ್ರೆ ಏನ್ ಗೊತ್ತೇನಲ್ಲಿ, ರೋಡು ದೊಡ್ಡದೆ, ಈ ಜನಕ್ಕೆ ಚಿಕ್ಕದು. ಮಾಮೂಲಿ ಹೊರಡಕ್ಕೆ ರೋಡ್ ದೊಡ್ಡ ಹೋಗಿದ್ದೆ ಶಿವ. ಜನನ್ ಹೆಂಗ್ ಬಗಲು ಮಾಡಿದ್ರೆ ಲಾಸ್ಟ್ ಅಡ್ಡಿ ಬಾರ್ ನಾನು ಅಲ್ಲಿಂದ ಕೊಟ್ಟೂರು ತೇರಲ್ಲಿ ನಾನು ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದಿಲ್ಲ. ಅದು ಕೊಟ್ಟೂರು ತೇರಲ್ಲಿ ಭಾಳ ಈಸಿ ಫೀಲ್ಡ್, ದೊಡ್ಡ ಫೀಲ್ಡ್. ಅದು ತೇರಿಗಂತಾನೆ ಸಪ್ರೇಟ್ ಮಾಡಿದ್ದಾರೆ ಗೊತ್ತಾ ಫೀಲ್ಡಲ್ಲಿ. ಇಲ್ಲಿ ಹಂಗಿಲ್ಲ, ಇಲ್ಲಿ ರೋಡಲ್ಲೇ ಇರಬೇಕು ತೇರು, ರೋಡಲ್ಲೇ ಜನ ಬರಬೇಕು. ಅಷ್ಟು ಲಕ್ಷಾಂತರ ಜನ ಒಂದು ರೋಡಲ್ಲೇ ಇರ್ಬೇಕಂದ್ರೆ ಅರಿಬೇಕಂದ್ರೆ ಇದೆಷ್ಟು ಕಷ್ಟ ಹೇಳ್ರಿ. ಮತ್ತೆ ಕರೆಂಟ್ ಇಲ್ಲ, ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದೀವಿ. ಎಲ್ಲರೂ ಮಕ್ಕ ನೋಡ್ಕೊತಿದ್ದಾರೆ ನೋಡ್ರಿ. ಮಾಡೋಕ್ಕೆ ಏನು ಕೆಲಸ ಇಲ್ಲ, ಎಡೆ ಕೊಡೋಂಗಿಲ್ಲ ದೇವರಿಗೆ. ನಾವಂತೂ ಎಡೆ ತಗೋಣ ಅಂದರೆ ಬಾಸ್. ಇಲ್ಲ ನಮ್ಮ ಭಾನುದೀದಿ ಅವರು ಭಾರಿ ಕಿರಿಕಿರಿ ಮಾಡ್ತಿದ್ದಾರೆ. ಮಕ್ಕ ತೋರ್ಸಾಕ ನಂಚರು. ಹಾಂ, ಇವರೇ ಭಾನುದೀದಿ. ಅಂದು ಏನು ಹೇಳು, ಭಾನುದೀದಿ ಅಂದರೆ ಏನು ಹೇಳು? ಭಾನು ಅಕ್ಕ ಅಂತ.
ದೀದಿ ಅಂದರೆ ಅಕ್ಕ. ಸಕಾಬಿಟ್ಟು ಹೇಳ್ಕೊಟ್ಟು ಮಕ್ಕ ತೊಳಿಯಲ್ಲ ತೆಗಿಸ್ಕೊಳಿಯಲ್ಲ ಹಂಗೆ ಬ್ಲಾಗ್ ಮಾಡ್ತೀರಿ. ಆಮೇಲೆ ಸಿಕ್ಕಿ ಊಟ ಮಾಡಕ್ಕಾರ ಬಾಯ್. ಬಿಟ್ಟವಲ್ಲ ಎಲ್ಲಿ ಹಾಯ್ ಫ್ರೆಂಡ್ಸ್ ಹೇಳ್ಕೊತೀವಿ. ಮತ್ತೆ ಗಾಯ್ಸ್ ಸಮಾಚಾರ ಮುಂದೇನು ಗಾಯ್ಸ್ ನೀವೇ ಹೇಳ್ಬೇಕಲ್ಲ. ಇವಾಗ ಪೂಜೆ ಮುಗೀತು. ಇಲ್ಲಿ ಸಾಧುಗಳಿಗೆ ಪೂಜೆ ಮಾಡ್ತಿದ್ದಾರೆ. ಇವರು ಸಾಧುಗಳು, ಅವರಿಗೆ ಪೂಜೆ ಮಾಡಿ ಆಮೇಲೆ ನೆಕ್ಸ್ಟ್ ಎಲ್ಲ ಊಟ ಮಾಡ್ತಾ ಇದ್ದಾರೆ. ಉಣ್ಣು ನೋಡ್ಕೊಂಡು ಮತ್ತೆ ನೀನು ಪೀಸಾಗಿ ಮಗನ ಹಿಡ್ಕೊಂಡಿಯ ಹಿಂಗೆ ನೋಡ್ಕಂತ. ಹಾಯ್ ಬೆಂಗಳೂರು ಅಂತ ಅದೇ ಪತ್ರಿಕೆ ಹಾಯ್ ಬೀರೂರು ಅಂತ ಮಾಡಬೇಕು. ಹಿಡ್ದಿಂದ ಮಟನ್ ಸಾರು ಅಂತೆ. ಸಾಕು ಬಾ ಫುಲ್ ಟ್ರೋಲ್ ಮಾಡೋಣ. ಮಾಡ್ತೀನಿ ಹಾಕು ಗಾಯ್ಸ್. ಇವರೇ ಊಟ ಬಡಿಸ್ತಿರೋರು ಬಾನು ದೀದಿ. ನೋಡ್ರಿ ಗಾಯ್ಸ್, ಇವನು ಮೂರು ಪಂಕ್ತಿ ಕೂತ್ಕೊಂಡು ಎದ್ರು ಇವನು ಎದಳಂಗಿಲ್ಲ. ಗಾಯ್ಸ್ ಊಟ ಆಯ್ತು ನಮ್ಮದು. ಮಟನ್ನು, ಚಿಕನ್ನು, ಮುದ್ದೆ, ಅನ್ನ. ನಮ್ಮ ಅಣ್ಣಂದು ಪುಳ್ಚಾರ್ ಅಂದರೆ ಗೊತ್ತಲ್ಲ ಗಾಯ್ಸ್, ಸ್ವೀಟು. ಪುಳ್ಚ ಅಂದರೆ ಸಿಹಿ. ಈಗ ಭಜನೆ ಐತೆ ಹಂಗೆ ಜಿಂಗಿ ಚಕ್ಕ ನೋಡಂತ್ರಿ. ಈಗ ತೋರಿಸ್ತೀನಿ ವಿಡಿಯೋದಾಗ. ಇಲ್ಲಿ ನಮ್ಮ ಅಣ್ಣ ಇದ್ದಾನೆ, ಫುಲ್ ಹೆವಿ ಇವರು ಹೆವಿ ಸಾಂಗು. ಪಂಟ್ರು ನಮ್ಮ ಅಣ್ಣ, ಒಳ್ಳೆ ತಾಳ ಎಕ್ಸ್ಪರ್ಟ್ ಇವರು ಭಜನೆ ಮಾಡೋದ್ರಾಗೆ. ಇವರು ಒಳ್ಳೆ ಸಾಂಗ್ ಹೇಳ್ತಾರೆ, ಸಿಂಗರ್, ಒಳ್ಳೆ ಸಿಂಗರ್. ಹಂಗಂತ ಅನ್ಕೊಂಡಿದ್ದಾರೆ ಎಲ್ಲರೂ. ನಾನು ಅನ್ಕೊಂತ ಇದ್ದೀನಿ, ಆಗ್ತಿಲ್ಲ. 4ನೇ ಮನೆಗೆ ಆಡಕ್ ಹೋಗ್ತವ್ರೆ, ಆಗ್ತಿಲ್ಲ. 8ನೇ ಮನೆ ಹೋಯ್ತು. 8ನೇ ಮನೆಗೆ ಹೋಗ್ಬಿಟ್ಟಿತ್ತು. ಸ್ವಲ್ಪ ತಾಳ ತಪ್ಪಿದೆ, ಹಿಡಿತೀವಿ ಅದನ್ನ. 4ನೇ ಮನೆ ಎಲ್ಲ ನಮ್ಮನೆ ಬಿಟ್ಟು ಹೊರಗೆ ಬರಂಗಿಲ್ಲ ಅದು. ಅದು ಗೈಸ್ ಎಲ್ಲ ಭಜನೆ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ರೆಡಿ ಆಯಿತು, ಭಜನೆಗೆ ಸೆಟ್ಟಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ. ಗೈಸ್ ಸಾಕು ಮುಗಿಯುತ್ತಲ್ಲ.